ಮಗಳಿಗೆ ನ್ಯಾಯ ಕೊಡಿಸುವಂತೆ ನಾನು ಎಲ್ಲರ ಹತ್ರ ಕೇಳಿದ್ದೇನೆ. ಹಿಂದೂಗಳ ಹತ್ರ ಎಲ್ಲ ಸಂಘಟನೆಗಳಿಗೂ ಹೋಗಿದ್ದೇನೆ, ಶರಣ್ ಪಂಪಲ್ ಕಡೆಗೂ ಹೋಗಿದ್ದೇನೆ, ಮುರಳಿ ಭಟ್ ಎಲ್ಲರೂ ನನ್ನನ್ನು ಆ ಮಗುವನ್ನು ತೆಗಿಸಿ ಅವರು ತೆಗಿಲಿಕ್ಕೆ ಇದು ಮಾಡ್ತಾರಂತ ಹೇಳೋದು ವಿನಃ ಬಿಟ್ಟು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಇಷ್ಟುವರೆಗೆ ಯಾರೂ ಹೇಳಿಲ್ಲ. 1.5 ತಿಂಗಳು ಅವಕಾಶ ಬೇರೆ ಕೊಟ್ಟಿದ್ದೇವೆ ಇವರಿಗೆ ಜಗನ್ನಿವಾಸ್ ರಾವ್ಗೆ. ಆದ್ರೆ ಆ ಟೈಮಲ್ಲಿ ನಾವು ಹುಡುಗಿಗೆ ಮದುವೆ ಮಾಡಿಸ್ತೇವೆ, ರಿಜಿಸ್ಟರ್ ಮಾಡಿಸ್ತೇವೆ, ನನ್ನ ಮಗಳು ಬೇರೆ ಅಲ್ಲ ನಿಮ್ಮ ಮಗಳು ಬೇರೆ ಅಲ್ಲ ಅಂತ ಹೇಳಿ ಕೂತವರೇ ಹೊರತು ನನ್ನ ಮಗಳಿಗೆ ನ್ಯಾಯ ದೊರಕಿಸಿ ಕೊಡ್ಲಿಲ್ಲ. ಅದಲ್ಲದೆ ಅವರೇ ಹುಡುಗನನ್ನು ಎಲ್ಲಿಯೋ ಮುಚ್ಚಿಟ್ಟಿದ್ದಾರೆ, ಅವರದೇ ಕೈವಾಡ. ಆದ್ರೆ ಈಗ ನನಗೆ ಗೊತ್ತಿಲ್ಲ, ನನ್ನ ಮಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಬಹುದು. ಆದ್ರೆ ಅದನ್ನ ನಂಬಲಿಕ್ಕೆ ನಾವೇನು ಅಷ್ಟು ಮೂರ್ಖರಲ್ಲ. ಇಲ್ಲಿ ನನ್ನ ಮಗಳು ಈಗ ಡೆಲಿವರಿ ಆಗಿ ಮನೆಯಲ್ಲಿ ಕೂತಿದ್ದಾಳೆ. ಆ ಹುಡುಗನನ್ನು ಇಷ್ಟು ದಿವಸ ಮುಂದೆ ತರಲಿಕ್ಕೆ ಆಗಲಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಲಿ ಯಾರಿಗೂ ಆಗಲಿ ಇಲ್ಲಿ ಹಿಂದೂ ಕಾರ್ಯಕರ್ತರಿಗೆ ತರಲಿಕ್ಕೆ ಆಗಲಿಲ್ಲ ಅಂದ್ಮೇಲೆ ಅವ್ರಿಗೇನು ಪ್ರಯೋಜನ ಅಂತ ನಾನು ಕೇಳ್ತಿರೋದು. ಒಂದು ಹಿಂದೂ ಹುಡುಗಿಗೆ ನ್ಯಾಯ ಕೊಡಿಸಲಿಕ್ಕೆ ಈ ಸಂಘಟನೆಗಳಿಗೆ ಆಗಲಿಲ್ಲ ಅಂದ್ಮೇಲೆ ನನಗೆ ಬೇಕಾದ ಸಂಘಟನೆಗಳಿಗೆ ನಾನು ಕೊಟ್ಟಿದ್ದೇನೆ. ಈಗ ಹುಡುಗ ಬರಬೇಕು, ಹುಡುಗ ಎಲ್ಲಿದ್ರು ಅವನನ್ನು ಎದುರು ತರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಿರೋದು. ನನ್ನ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ, ಆ ಮಗುವಿಗೆ ಅವನ ತಂದೆಯ ಸ್ಥಾನ ಕೊಡಿಸಬೇಕು ಅಷ್ಟೇ. ರಿಜಿಸ್ಟರ್ ಮ್ಯಾರೇಜ್ ಆಗಲೇಬೇಕು. ಬಹಳ